ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತೊಬ್ಬ ಕಲಾವಿದನ ಅಂದ್ರೆ ಸಂಗೀತ ಕಲಾವಿದನ, ಅದಕ್ಕಿಂತ ಹೆಚ್ಚಾಗಿ ವಾದ್ಯ ನುಡಿಸುವಂತ ಒಬ್ಬ ಕಲಾವಿದನ ತುಂಬಾ ಶೋಚನೀಯವಾದಂತ ಮತ್ತು ವಿಷಾದನೀಯವಾದಂತ ಕಥೆಯನ್ನು ಹೊತ್ಕೊಂಡು ನಿಮ್ಮ ಮುಂದ್ಗಡೆ ಬಂದಿದ್ದೇವೆ. ಈ ಕಥೆಯನ್ನ ಕೇಳಿದಾಗ ನಿಜಕ್ಕೂ ಕೂಡ ಎಂತ ಕಲ್ಲಿನ ಮನಸ್ಸು ಕೂಡ ಕರಗೋಗುತ್ತೆ. ಯಾಕಂದ್ರೆ ಕಲಾವಿದನ ಬದುಕಿನ ಕಥೆಯೇ ಆಗಿದೆ. ನೀವು ಸಹಜವಾಗಿ ಒಬ್ಬ ಕಲಾವಿದನನ್ನ ಈಗ ತಮಿಳು ಚಿತ್ರರಂಗದಲ್ಲಿ ಶಿವಮಣಿ ಹೇಗಿದ್ದಾರೋ ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಅವರನ್ನೇ ಹೋಲುವಂತ, ಅವರನ್ನೇ ಆದರ್ಶವನ್ನಾಗಿ ಸ್ವೀಕರಿಸಿ ಇವತ್ತು ಆ, ಒಂದು ಸಂಗೀತ ವಾದ್ಯವನ್ನು ತುಂಬಾ ಕಷ್ಟಪಡುವಂತ ಮತ್ತೆ ದೇಹದ ಬಹಳಷ್ಟು ಅವಯವಗಳನ್ನ, ಅಂಗಾಂಗಗಳ ಒಂದೇ ಕೆಲಸವನ್ನ ಒಂದೇ ಸರಿ ನಿರೀಕ್ಷಿಸುವಂತ ಆ ಒಂದು ವಾದ್ಯ ನಡೆಸೋದಕ್ಕೆ ಕೈಯು ಬೇಕು, ಕಾಲು ಬೇಕು, ಅದ್ರ ಜೊತೆಗೆ ಶ್ರದ್ಧೆನೂ ಕೂಡ ಬೇಕು, ಏಕಾಗ್ರತೆ ಬೇಕು. ಇವೆಲ್ಲವನ್ನು ಕೂಡ ಬಯಸುವಂತ ಒಂದು ವಾದ್ಯ ಏನಿದೆ, ಆ ವಾದ್ಯವನ್ನು ನುಡಿಸುವಂತ ಒಬ್ಬ ಕಲಾವಿದನ ತುಂಬಾ ಶೋಚನೀಯವಾದಂತ ಪರಿಸ್ಥಿತಿಯ ಕಥೆಯನ್ನು ಹೇಳ್ತಾ ಇದೀವಿ. ಆತನ ಹೆಸರು ಡ್ರಮ್ಮರ್ ದೇವ. ಡ್ರಮ್ಮರ್ ದೇವ ಬಹುಶಃ ನೀವು ನೋಡಿರ್ತೀರಾ. ಆ ಒಂದು ದೊಡುತಿ ದೇಹ ಇರ್ಬೋದು, ಅಥವಾ ಆ ಕೂದಲನ್ನ ತುಂಬಾ ಲಾಂಗ್ ಹೇರ್ ಬಿಟ್ಕೊಂಡು ಆ ಡ್ರಮ್ಮರ್ ಬಾರಿಸ್ತಾ ಒಂದು ರೀತಿ ಆ ಒಂದು ಆ ಸಂಗೀತಕ್ಕೆ ಮನಸೋತು ತಮ್ಮ ಇಡೀ ದೇಹವನ್ನ ಅದಕ್ಕೋಸ್ಕರ ಸಮರ್ಪಿಸಿಕೊಂಡು ಆ ಡ್ರಮ್ ಬಾರಿಸುವಂತ ಒಬ್ಬ ಕಲಾವಿದನ ನೋಡಿರ್ತೀರಿ. ಆತ ಕಲಾವಿದ ನೀವು ಸಹಜವಾಗಿ ನೋಡೋದ್ರಾಗ ಏನತ್ತೆ, ಡ್ರಮ್ಮರ್ ದೇವ ತುಂಬಾ ಆರಾಮಾಗಿದ್ದಾರೆ, ಆರ್ಥಿಕವಾಗಿ ತುಂಬಾ ಚಂದ ಇದ್ದಾರೆ ಅನ್ನೋಂಥ ಭಾವನೆ ಬರುವುದು ಸಹಜ. ಯಾಕಂದ್ರೆ ಅಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರು ನುಡಿಸ್ತಾ ಇರ್ತಾರೆ, ಸಿನಿಮಾಗಳಲ್ಲಿ ನುಡಿಸ್ತಾ ಇರ್ತಾರೆ, ಅದೇ ರೀತಿ ಸಾಕಷ್ಟು ವಾದ್ಯಗೋಷ್ಠಿಗಳಲ್ಲಿ ಅವ್ರು ಇರ್ತದೆ. ಇಷ್ಟೆಲ್ಲ ಇರೋದ್ರಿಂದಾಗಿ ಅವರ ಆರ್ಥಿಕ ಜೀವನ ತುಂಬಾ ಚೆಂದಾಗಿದೆ ಅನ್ನೋಂಥ ರೀತಿಯಲ್ಲಿ ಯೋಚನೆ ಮಾಡುವಂಥವ್ರಿಗೆ ಒಂದು ಶಾಕಿಂಗ್ ನ್ಯೂಸ್. ಇದು ಸಹಜವಾಗಿ ಈಗಾಗಲೇ ಎಲ್ಲರೂ ಕೂಡ ಗೊತ್ತಾಗಿದೆ. ಏನು ಅಂತ ಹೇಳಿದ್ರೆ, ಡ್ರಮ್ಮರ್ ದೇವರ ಕಾಲನ್ನ ಕಟ್ ಮಾಡಲಾಗಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗ್ಯಾಂಗ್ರೇನ್, ಬಲಗಾಲನ ಕಟ್ ಮಾಡಲಾಗಿದೆ ಅನ್ನುವಂಥ ಒಂದು ಆಘಾತಕಾರಿಯಾದಂತಹ ಸುದ್ದಿಯನ್ನ ಈಗಾಗಲೇ ಅವರ ಅವರ ಧರ್ಮಪತ್ನಿ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡೋದ್ರ ಮೂಲಕ ಹರಿಬಿಟ್ಟಿದ್ದಾರೆ. ಅದರೊಳಗೆ ಬೇಸರದ ಸಂಗತಿ ಅಂತೇಳಿ ಅಷ್ಟು ಲವಲವಿಕೆಯಿಂದ ಮಾತಾಡ್ತಿದ್ದಂಥ ದೇವ ತುಂಬಾ ನಿಸ್ತೇಜವಾದಂತಹ ಸ್ಥಿತಿಯಲ್ಲಿ, ತುಂಬಾ ಅವರ ಒಂದ್ ರೀತಿ ದಯನೀಯವಾದಂಥ ಸ್ಥಿತಿಯಲ್ಲಿ ಮಾತನಾಡ್ತಿರೋದು ಕೂಡ ನೋಡ್ತಾ ಇದ್ದೀವಿ. ದಯವಿಟ್ಟು ನೆರವನ್ನ ಕೊಡಿ, ನಾನು ಇಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ದುಡಿದಿದ್ದೀನಿ, ನನ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದು ತಲುಪಿದೆ ಅಂತೇಳಿ ಅವರು ಸಹಾಯಕ್ಕೋಸ್ಕರ ಅಂಗಲಾಚಿರೋದು ನೋಡಿದಾಗ ಒಬ್ಬ ಸಂಗೀತ ವಾದ್ಯವನ್ನು ನುಡಿಸುವಂತ ಒಬ್ಬ ಕಲಾವಿದ, ಡ್ರಮ್ಮರ್ ದೇವರ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಇವರೇ ಇಲ್ಲ ಬಿಡಿ, ಎಲ್ಲರಿಗೂ ಕೂಡ ಗೊತ್ತಿರುವಂತ ಇದು ಅಂತ ಒಬ್ಬ ಕಲಾವಿದನ ಬದುಕು ಇವತ್ತು ನಿಜಕ್ಕೂ ಕೂಡ ಶೋಚನೀಯವಾಗಿದೆ. ಇಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಅವರಿಂದ ದುಡಿಸ್ಕೊಂಡಂತ, ಅವರಿಂದ ಕೆಲಸವನ್ನು ತೆಗೆದುಕೊಂಡಂತ ಸಾಕಷ್ಟು ಸಂಗೀತ ನಿರ್ದೇಶಕರಿದ್ದಾರೆ, ಕಲಾವಿದರಿದ್ದಾರೆ, ಅವರಿಗೆ ಅತ್ಯಾಪ್ತರಾಗಿರುವಂತ ಸಾಕಷ್ಟು ಕಲಾವಿದರೆ, ಅವರೆಲ್ಲರೂ ಕೂಡ ಇವತ್ತು ಡ್ರಮ್ಮರ್ ದೇವರ ನೆರವಿಗೆ ಬರಬೇಕಾಗಿದೆ. ಅಲ್ಲದೆ ಅವರ ಒಂದು ಪ್ರತಿಭೆಯನ್ನ ಸಹಜವಾಗಿ ನೋಡಿರುವಂತ ಎಲ್ಲರೂ ಕೂಡ ನೋಡಿರ್ತಾರೆ. ಅವರ ಒಂದು ಪ್ರತಿಭೆಯನ್ನ ಸಹಜವಾಗಿಯೇ ತೆರೆಗಳ ಟಿವಿಯ ಪರದೆಗಳ ಮೇಲೆ ನೋಡಿರುವಂತವರು ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ನೆರವಿಗೆ ಬರಬೇಕಾಗತ್ತೆ. ಅವರ UPI ನಂಬರ್ ಅನ್ನು ಕೂಡ ಅವರ ಪತ್ನಿ ಈಗಾಗಲೇ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಕೂಡ ಅವರ UPI ನಂಬರ್ ಅನ್ನು ಡಿಸ್ಪ್ಲೇ ಮಾಡ್ತಿದ್ದೀವಿ. ಡ್ರಮ್ಮರ್ ದೇವ ಹೇಳುವಂತ ಮಾತು, ಒಂದು ಕಾಲು ಹೋದ್ರೆ ಏನು, ಇನ್ನೊಂದು ಬಲಗಾಲಿದೆ, ನಂಗೆ ಇನ್ನೊಂದು ಬಲಗಾಲಿದೆ, ಆ ಬಲಗಾಲಿನ ಮೂಲಕ ನಾನು ನಡೆಸ್ತೀನಿ ಅನ್ನುವಂಥ ಒಂದು ಮಾತು. ಅಷ್ಟು ನೋಡಿ, ಅಂತ ಒಂದು ನೋವಿನ ನಡುವೆಯೂ ಕೂಡ ಆ ಜೀವನೋತ್ಸಾಹಕ್ಕೆ ಎಲ್ಲರೂ ಕೂಡ ಮಣಿಲೇಬೇಕಾಗಿದೆ. ಇಂಥ ಒಬ್ಬ ಕಲಾವಿದ ಇವತ್ತು ನಮ್ಮ ನಡುವೆ ಇರಬೇಕಾಗುತ್ತೆ. ಎಷ್ಟೋ ಕಲಾವಿದರು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂತ ಸಾಲಿಗೆ ನಾವು ಡ್ರಮ್ಮರ್ ದೇವರು ಅಂತ ಸಾಲಿಗೆ ಸೇರೋಬಾರ್ದು. ಅವರಿಗೆ ಬೇಕಾದಂಥ ಆರ್ಥಿಕ ನೆರವನ್ನು ಕೊಡುವಂಥ ಒಂದು ಸಹೃದಯವಂತಿಕೆಯನ್ನು ನಾವು ತೋರಬೇಕಾಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗ, ಅದರಲ್ಲೂ ಕೂಡ ಚಲನಚಿತ್ರದಲ್ಲಿರುವಂಥ ಸಂಗೀತ ಕ್ಷೇತ್ರ ಏನಿದೆ, ಆ ಕ್ಷೇತ್ರದಲ್ಲಿ ಇರುವಂಥ ತುಂಬಾ ಜನ ಒಳ್ಳೊಳ್ಳೆ ವೆಲ್ ಸೆಟಲ್ಡ್ ಇರುವಂತ ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ಕೂಡ ಇವರ ನೆರವಿಗೆ ಬರಬೇಕಾಗಿದೆ. ಇಂಥ ಅತ್ಯದ್ಭುತ ಪ್ರತಿಭೆಯ ಡ್ರಮ್ಮರ್ ದೇವರನ್ನು ಉಳಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅವರ ಜೀವನ ತುಂಬಾ ಕಷ್ಟದಲ್ಲಿದೆ. ಹಾಗಾಗಿ ನಾವು ಕೂಡ ಈ ಮೂಲಕ ಇಡೀ ಕನ್ನಡ ಚಿತ್ರರಂಗವನ್ನ, ಅದೇ ರೀತಿ ಡ್ರಮ್ಮರ್ ದೇವರವರ ಪ್ರತಿಭೆಯನ್ನ ತುಂಬಾ ಹತ್ತಿರದಿಂದ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ಎಲ್ಲಾ ಸಹೃದಯ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳುವಂತದ್ದಂದೆ, ಡ್ರಮ್ಮರ್ ದೇವರವರ ನೆರವಿಗೆ ಬನ್ನಿ ಅಂತೇಳಿ. ಧನ್ಯವಾದಗಳು.